2 ವರ್ಷಗಳ ಹಿಂದೆ ಅಷ್ಟೇ ಅವ್ರ ಮಗಳಿಗೆ ಮದುವೆ ಆಯಿತು. ಆಗ ಮದುವೆನಲ್ಲಿ ಅವ್ರ ಅಳಿಯ ತುಂಬ ಚೆನ್ನಾಗಿ ಒಂದು ರೀತಿ ಅವರೇ ಇಂಡಿಪೆಂಡೆಂಟ್ ಅನ್ನೋ ರೀತಿ ತೋರಿಸ್ಕೊಂಡ್ರು. ಈಗ ಕಂಪ್ಲೀಟ್ ಆಗಿ ಮಾವನ ಆಸ್ತಿ ಮೇಲೆ ಡಿಪೆಂಡೆಂಟ್ ಆಗ್ತಾ ಇದ್ದಾರೆ. ಈ ಒಂದು ಅಳಿಯನಿಗೆ ಯಾಕೆ ಈ ರೀತಿ ದುರಾಸೆ ಬಂತು ದಿಢೀರ್ ಅಂತ ಗೊತ್ತಾಗ್ತಾ ಇಲ್ಲ. ಅಳಿಯ ಮನೆ ಗೆಳೆಯ ಆಗಬೇಕು, ಮನೆ ತೊಳೆಯ ಆಗಬಾರ್ದು. ಮನೆಗಳಿಗೆ ಅಳಿಯನ ಕಾಟ ಇತ್ತು ಅಂತಂದರೆ ಅದರಿಂದ ಹೊರಗೆ ಬರಲಿಕ್ಕಿರ್ತಕ್ಕಂಥ ಒಂದು ತಾಂತ್ರಿಕ ಮಾತ್ರ ನಿಮಗೆ ತಿಳಿಸ್ತೇನೆ ಪ್ರೀತಿಯ ಬಂಧುಗಳೇ. ಕೊಬ್ಬರಿ ಎಣ್ಣೆ ಆಗಿರಬಹುದು, ನೀವು ಅಡುಗೆಗೆ ಬಳಸೋದಾಗಿರಬಹುದು, ಪೂಜೆಗೆ ಬಳಸೋ ಎಣ್ಣೆ ಆಗಿರಬಹುದು, ಆ ಸೀಗೆಕಾಯಿಗೆ ಹಾಕಿ ಅಲ್ಲ ಹಾಲು ಕುಡಿದ ಮಕ್ಕಳೇ ಬದುಕ್ತಾ ಇಲ್ಲ, ಇನ್ನು ವಿಷ ಕುಡಿದ ಮಕ್ಕಳು ಬದುಕ್ತಾವ ಅಂತ ನಾವು ಸಂಪಾದನೆ ಮಾಡಿದ್ರೆ ಉಳಿತಾ ಇಲ್ಲ ಸರಿಯಾಗಿ. ಇನ್ನು ಯಾವುದೋ ಕಬಳಿಸ್ಕೊಂಡ್ರೆ ಅದು ಯಾರ ಪಾಲಾಗುತ್ತೋ ಅಥವಾ ನಮ್ಗೆ ಇನ್ನೇನು ತೊಂದರೆ ಬಂದ್ಬಿಡುತ್ತೋ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಎಂದನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿಮ್ಮ ಗುರುಗಳೇ, ಇದು ಒಂದು ವಿಚಾರ ಏನು ಅಂತಂದರೆ, ನನ್ನ ದೂರದ ಒಬ್ಬರು ಫ್ಯಾಮಿಲಿ ಫ್ರೆಂಡ್ಗೆ ಆಗಿರುವಂಥ ಸಮಸ್ಯೆ. 2 ವರ್ಷಗಳ ಹಿಂದೆ ಅಷ್ಟೇ ಅವ್ರ ಮಗಳಿಗೆ ಮದುವೆ ಆಯಿತು. ಆಗ ಮದುವೆನಲ್ಲಿ ಅವ್ರ ಅಳಿಯ ತುಂಬ ಚೆನ್ನಾಗಿ ಒಂದು ರೀತಿ ಅವರೇ ಇಂಡಿಪೆಂಡೆಂಟ್ ಅನ್ನೋ ರೀತಿ ತೋರಿಸ್ಕೊಂಡ್ರು. ಈಗ ಕಂಪ್ಲೀಟ್ ಆಗಿ ಮಾವನ ಆಸ್ತಿ ಮೇಲೆ ಡಿಪೆಂಡೆಂಟ್ ಆಗ್ತಾ ಇದ್ದಾರೆ. ಅದೆಲ್ರಿಗೂ ಕೂಡ ಕಾಣ್ಪಡ್ತಾ ಇದೆ ಅಂತಲೇ ಹೇಳ್ಬೋದು. ಅದರಿಂದ ಅವ್ರು ತುಂಬ ಕುಗ್ಗೋಗ್ಬಿಟ್ಟಿದ್ದಾರೆ. ಮುಂಚಿತವಾಗಿ ಏನಾದರೂ ಗೊತ್ತಾಗಿದ್ದಿದ್ರೆ ಇದನ್ನು ಅವಾಯ್ಡ್ ಮಾಡ್ಬೋದಾಗಿತ್ತಾನೋ ಈ ಸಂಬಂಧ ಅಂತೆಲ್ಲ ಆ ಹಂತಕ್ಕೆ ಹೋಗ್ತಿದ್ದಾರೆ. ಈ ಒಂದು ಅಳಿಯನಿಗೆ ಯಾಕೆ ಈ ರೀತಿ ದುರಾಸೆ ಬಂತು ದಿಢೀರ್ ಅಂತ ಗೊತ್ತಾಗ್ತಾ ಇಲ್ಲ. ಮುಂಚೆ ಎಷ್ಟು ಅವ್ರು ಇಂಡಿಪೆಂಡೆಂಟ್ ಆಗಿ ಇದ್ರು ಅಂತಂದರೆ ನನ್ನಂತ ಅಳಿಯ ಯಾರಿಗೂ ಇಲ್ಲ ಅಂತ ಅವ್ರು ನಮ್ಮ ಹತ್ರನೇ ಹೇಳ್ಕೊಂಡು ಈಗ ಇದೇ ಥರದ ಸಮಸ್ಯೆನ ನಮ್ಮ ಹತ್ರನೇ ಹೇಳ್ಕೊಳ್ತಿದ್ದಾರೆ. ಸೊ ಏನಾದರೂ ಈಗ ಸೊಲ್ಯೂಷನ್ ಮಾಡ್ಬೋದಾ ಗುರುಗಳನ್ನ ಕೇಳಿ ನೋಡಿ ಅನ್ನೋ ಥರ ಅಂದರು. ಈಗ ಆಲ್ರೆಡಿ ಮದುವೆ ಆಗೋಗ್ಬಿಟ್ಟಿದೆ. ಮಾವನ ಆಸ್ತಿ ಮೇಲೆ ಬೇಕು ಅನ್ನೋಡ್ಲಿ ಬಿಡಿ, ಇನ್ನೇನು ಮಾಡೋದು, ಯಾರು ಇಲ್ವಲ್ಲ ಅಂದರೆ ಮಗಳಿದ್ದ ಕೊಟ್ಬಿಡ್ಲಿ. ಆದರೂ ಕೂಡ ಅದಕ್ಕೂ ಒಂದು ಲಿಮಿಟ್ಸ್ ಇರುತ್ತೆ ಅಲ್ವಾ ಗುರುಗಳೇ. ಸೊ ಸಂಪೂರ್ಣವಾಗಿ ಎಲ್ಲವೂ ಬೇಕು ಅಂತ ಅವ್ರು ಅಪೇಕ್ಷೆ ಪಡ್ತಾ ಇದ್ದಾರೆ. ಹಿಂಗಾಗಿದೆ ಈಗ ಪರಿಸ್ಥಿತಿ. ಹೆಂಗೆ ಇದನ್ನು ಸರಿಪಡಿಸ್ಕೊಳ್ಳೋದು? ಯಾಕೆ ಅವ್ರಿಗೆ ಆ ಥರ ದುರಾಸೆ ಬಂತು? ಮುಂಚೆನೇ ಏನಾದರೂ ಗೊತ್ತಿದೆ? ಚೆನ್ನಾಗಿದ್ದಾರೆ ಅವರು, ಇವ್ರು ಅನುಕೂಲವಾಗಿದ್ದಾರೆ. ಬಟ್ ಅವ್ರು ತುಂಬ ಎಲ್ಲವೂ ಚೆನ್ನಾಗಿದ್ದಾರೆ ಅಂದರೆ ಅಳಿಯ ಮತ್ತು ಮಾವ ಈ ಮನಸ್ತಾಪಗಳು ನಡೀತಾ ಇದೆ ಗುರುಗಳು. ಈಗ ಯಾವಾಗ ಆಸ್ತಿ ಮೇಲೆ ಆಸೆ ಬಂತು ಅನ್ನೋದು ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಕ್ರಮೇಣವಾಗಿ ಅವ್ರ ಮೇಲೆ ಇರುವಂಥ ಇಷ್ಟ ಎಲ್ಲ ಕಡಿಮೆ ಆಗಿದೆ. ಹೇಗಿದ್ರಿಂದ ಹೊರಗಡೆ ಬರೋದು, ಮಗಳು ಅಳಿಯ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು, ಇದಕ್ಕೆ ಪರಿಹಾರ ಏನು ಅನ್ನೋದು ಸಮಸ್ಯೆ. ನಿಮ್ಮನ್ನು ಕೇಳಿದ್ದೆ ಯಾರಮ್ಮ? ಮಾವನವರು ಗುರುಗಳೇ. ಮಾವ ಮತ್ತು ಅವ್ರ ಅತ್ತೆ ಇಬ್ಬರು ನಮ್ಗೆ ಗೊತ್ತಿರೋರೇನೆ. ಸೊ ಹೆಂಗಿದ್ರಿಂದ ಹೊರಗಡೆ ಬರುವಂಥದ್ದು, ನಮ್ಮ ಅಳಿಯನ್ಗೆ ಯಾಕೆ ಈ ಥರ ದುರಾಸೆ, ಎಲ್ಲ ಜಮೀನುಗಳನ್ನೂ ಮಾರಿಸಿ ಅಥವಾ ಇವ್ರ ಹೆಸರಿಗೆ ಮಾಡ್ಕೊಳ್ಳೋ ಥರ, ಅಥವಾ ಕೆಲವು ಮಾರಿದ್ರೆ ಆ ದುಡ್ಡು ಇವ್ರಿಗೆ ಸೇರೋ ಥರ, ಈ ಥರ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇರ್ತವೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಳಿಯ ಮನೆ ಗೆಳೆಯ ಆಗಬೇಕು, ಮನೆ ತೊಳೆಯ ಆಗಬಾರ್ದು. ಆ್ಯಕ್ಚುಲಿ ಗೆಳೆಯ ಒಂದು ಅದ್ಭುತಪ್ಪ. ಮಾವನಿಗೆ ಅಳಿಯ ಅನ್ನೋ ಪದಕ್ಕಿಂತಲೂ ಗೆಳೆಯ ಅಂದರೆ ಒಂದು ಅದ್ಭುತ. ಎಲ್ಲ ಕೂಡ ಒಂದು ಫ್ರೆಂಡ್ ಶೇರ್ ಮಾಡ್ಕೊಳ್ತು, ಚೆನ್ನಾಗಿರುತ್ತೆ. ನೀನು ಮನೇನ ತೊಳೆದು ಬಿಟ್ರೆ ಹೆಂಗಯ್ಯ ಹೇಳು, ಏನು ಅನ್ಬೇಕು ಅದನ್ನು? ಆ್ಯಕ್ಚುಲಿ ಕರೆಕ್ಟ್ ಅಲ್ಲ ಅದು. ಅದು ಇವರು ಪ್ರೀತಿಯಿಂದ ಕೊಟ್ಟರೆ ಏನು ಬೇಕಾದ್ರೂ ತೊಗೊಳ್ಳಿ. ಹೌದು, ಇವನೇ ಅದನ್ನು ನೀವು ಹೇಳ್ದಂಗೆ ಅನ್ನೋದು ಕಣ್ಣಾಕಿ ಲೂಟ್ ಮಾಡಕ್ಕೆ ನೋಡ್ತಾ ಇದ್ದಾರೆ. ಕರೆಕ್ಟ್ ಅಲ್ಲ ಆ್ಯಕ್ಚುಲಿ. ಇನ್ನು ಅವರಿಗೆ ಮಕ್ಕಳಿದ್ದು, ಗಂಡು ಮಕ್ಕಳಿದ್ದರೆ ಮತ್ತು ಅವ್ರಿಗೆ ಬೇಕಲ್ಲ, ಹೌದು, ಹಾಗೆಲ್ಲ ಇರ್ತವೆ. ಇನ್ನು ಅವರಿಗೆ ಮದುವೆ ಮಾಡಿಕೊಟ್ಟು ಅವರಿಗೆ ಸಂಬಂಧಪಟ್ಟದ್ದು ಏನಿತ್ತೋ ಅದನ್ನು ಪಡ್ಕೊಂಡಿರ್ತೀರಿ. ಆದರೂ ಇಲ್ಲಿ ಇವ್ರನ್ನೆಲ್ಲ ಮಟ್ಟ ಹಾಕಬೇಕು ಅಂತಂದರೆ ಮೊದಲು ಇವರ ಜಾತಕಗಳನ್ನು ಪರಿಶೀಲನೆ ಮಾಡಿ 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 ಅಂತ ಎಷ್ಟೋ ಸಲ ನಾನು ಬಡ್ಕೊಳ್ತಾ ಇರ್ತೀನಿ, ಎಚ್ಚೆತ್ಕೊಳ್ಳಿ ಅಂತ, ಎಲ್ಲ ರೀತಿಯಲ್ಲೂ ಕೂಡ ಎಚ್ಚೆತ್ಕೊಳ್ಳಿ ಅಂತ. ಬಹುಶಃ ಅಲ್ಲಿ ಗೊತ್ತಿಲ್ಲದೆ ಎಲ್ಲವನ್ನೂ ಹುಡುಕಾಟ ಮಾಡೋಕ್ಕಾಗಲ್ಲ. ನೀವೇನು ಮಾಡ್ತೀರಿ ಅಂತಂದ್ರೆ ಸೋಲ್ಮೇಟ್ ಮಾಡಿ ಇಬ್ಬರದ್ದು ಕೂಡ ಗಣಕೋಟುಗಳನ್ನ ತೋರಿಸಿ ಹೇಗೋ ಮದುವೆ ಆಯಿತು. ಒಟ್ಟಾರೆ ಇಂಥ ಪರಿಸ್ಥಿತಿ ತಲುಪಿದ್ದಾರೆ. ಯಾವುದೇ ಮನೆಗಳಿಗೆ ಅಳಿಯನ ಕಾಟ ಇತ್ತು ಅಂತಂದರೆ ಅದರಿಂದ ಹೊರಗೆ ಬರಲಿಕ್ಕಿರ್ತಕ್ಕಂಥ ಒಂದು ತಾಂತ್ರಿಕ ಮಾತ್ರ ನಿಮಗೆ ತಿಳಿಸ್ತೇನೆ ಪ್ರೀತಿಯ ಬಂಧುಗಳೇ. ಈ ಎಣ್ಣೆ ಮತ್ತು ಸೀಗೆಕಾಯಿ ಇವೆರಡು ಆಗಲ್ಲ. ಹೌದು, ಆದರೆ ಈಗ ಅವೆರಡರಲ್ಲೇ ಕೆಲಸ ಇರೋದು. ಎಣ್ಣೆ ಮತ್ತು ಸೀಗೆಕಾಯಿ ಎರಡನ್ನು ಬೆರೆಸಬೇಕು. ಅಂದರೆ ಆ ಸೀಗೆಕಾಯಿಗೆ ಎಣ್ಣೆ ಹಾಕಬೇಕು, ಒಂದು ಪೇಸ್ಟ್ ಮಾಡ್ಕೋಬೇಕು. ನೀವು ಒಂದು ಪೇಸ್ಟ್ ರೀತಿ ತಯಾರಾಗಬೇಕದು. ಪೇಸ್ಟ್ ಅದು ತುಂಬ ನೀರು ಹಾಕಬಾರ್ದು, ಅಷ್ಟು ಗಟ್ಟಿನೇ ಹಾಕಬಾರ್ದು. ಒಂದು ಬ್ರಷ್ ತಗೊಂಡು ಅಥವಾ ಒಂದು ಬಡ್ಸ್ ತಗೊಂಡು ಆ ಅಳಿಯರ ಹೆಸರನ್ನು ಬರೀಬೇಕು. ಎಲ್ಲಿ ಬರೀಬೇಕು?
ಒಂದು ಈಚಲ ಮರ ಅಂತ ಹೇಳ್ತಾನೆ. ಈಚಲ ಮರದ ಕೆಳಗಡೆ ಒಂದು ಬಂಡೆಯನ್ನು ಆಸು ಅಂತ ಎಲ್ಲಿಂದ ತಗೊಂಡು ಹೋಗ್ಬೇಕಂತೆ. ಇದು ತಂತ್ರ. ಬಂಡೆಯನ್ನು ಒಂದಷ್ಟು ಅಗಲವಾಗಿರ್ತಕ್ಕಂಥ ಒಂದು ಅಲೆಗೆ ಆಕಾರ ಇರ್ತಕ್ಕಂಥ ಒಂದು ಒಟ್ಟಾರೆ ಕಲ್ಲದು. ಅಲೆಗೆ ಅಂದರೆ ಹುಡ್ದಲ್ಲ, ಸ್ವಲ್ಪ ತೆಳು ಇರತಕ್ಕಂಥದ್ದು. ಅಥವಾ ನಿಮ್ಮ ಕೈಯಲ್ಲಿ ತೊಗೊಂಡೋಗ್ಲಿಕ್ಕೆ ಆಗುತ್ತೆ ಅಂತಂದರೆ ದೊಡ್ಡ ತೊಗೊಂಡೋಗಿ ಹಾಕಿ ತೊಂದರೆ ಇಲ್ಲ. ಒಂದು 2 ಫೀಟ್ ಇರೋವಂಥದ್ದು, 2x2 ಇರೋವಂಥದ್ದು, ಅಥವಾ ಇನ್ನೂ ದೊಡ್ಡದಾದರೂ ತೊಂದರೆ ಇಲ್ಲ. ಅಥವಾ ಆ ಈಚಲು ಮರ ಇರೋ ಜಾಗದಲ್ಲಿ ಬೆಟ್ಟ ಗುಡ್ಡ ಇತ್ತು ಅಂದರೆ ಇನ್ನು ನಿಮಗೆ ತಂಟೆನೇ ಮುಗೀತು, ಯಾವ ತಕರಾರು ಇಲ್ಲ. ಆ ಈಚಲು ಮರಗಳು ಬಹುಶಃ ಯಾವುದಾದ್ರೂ ಬೆಟ್ಟ ಗುಡ್ಡಗಳೆಲ್ಲ ಇರ್ತವೆ. ಅಲ್ಲಿ ಈಚಲು ಮರ ಇದ್ದು ಇಲ್ಲಿ ಆ ಗುಡ್ಡ ಇದ್ದು ತೊಂದರೆ ಇಲ್ಲ. ಒಟ್ಟಾರೆ ನಿಮಗೆ ಆ ಈಚಲು ಮರ ಕಾಣಬೇಕು. ಆ ಈಚಲು ಮರ ಕೆಳಗಡೆ ಆಗಬಹುದು, ಅಥವಾ ಆ ಈಚಲು ಮರದಿಂದ ಒಂದು ಅಂತರದಲ್ಲಿ ಆದರೂ ಕೂಡ ಅಭ್ಯಂತರವಿಲ್ಲ. 2-3 ಈಚಲು ಮರ ಇದ್ದರೆ ಇನ್ನೂ ಅದ್ಭುತ. ಅಲ್ಲಿ ಈ ಅಳಿಯನ ಹೆಸರನ್ನು ಬರೆಯಬೇಕು. ಯಾವುದೇ ಎಣ್ಣೆ ಆಗಿರಲಿ. ಎಣ್ಣೆ ಅಂತಂದರೆ ಅದ ಅಂತಲೂ ಕೇಳಬೇಡಿ ನೀವು. ಕೊಬ್ಬರಿ ಎಣ್ಣೆ ಆಗಿರಬಹುದು, ನೀವು ಅಡುಗೆಗೆ ಬಳಸೋದಾಗಿರಬಹುದು, ಪೂಜೆಗೆ ಬಳಸೋ ಎಣ್ಣೆ ಆಗಿರಬಹುದು. ಆ ಸೀಗೆಕಾಯಿಗೆ ಹಾಕಿ ಅದನ್ನು ಪೇಸ್ಟ್ ಮಾಡಿಕೊಂಡು ಅವನ ಹೆಸರನ್ನು ಬರೆಯಬೇಕು. ಹೆಸರನ್ನು ಬರೆದ ಮೇಲೆ ಹೆಸರಿಗೆ ಮೊದಲು ಒಂದು ಇಂಟು ಮಾರ್ಕ್ ಹಾಕಿ, ಹೆಸರು ಆದಮೇಲೆ ಎಂಡಲ್ಲಿ ಒಂದು ಇಂಟು ಚಿಹ್ನೆ ಹಾಕಿ, ಹೆಸರ ಮೇಲೆ ಒಂದು ಇಂಟು ಚಿಹ್ನೆ ಹಾಕಿ, ನಂತರ ಆ ಹೆಸರು ಕೆಳಗಡೆ ಒಂದು ಇಂಟು ಚಿಹ್ನೆ ಹಾಕಿ. 4 ನಾಟ್ 5 6 ಕರೆಕ್ಟಾಗಿ ಈ 4 ಇಂಟು ಚಿಹ್ನೆಗಳನ್ನು ಹಾಕುವಂಥದ್ದು. 4 ಹಾಕಿದ ನಂತರ ಕುಟುಂಬದ ಸಂಖ್ಯೆ ಇದೆ. ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಏನೋ ಲಪಟಾಯಿಸ್ತಾ ಇದ್ದಾರೆ ಅಂತಂದರೆ ಲಾಕಿಂಗ್ ಸಿಸ್ಟಮ್ ತಾಂತ್ರಿಕ ಪದ್ಧತಿಯಲ್ಲಿ ಇದನ್ನು ಎಂದಾದರೂ ನೀವೇನಾದರೂ ಬಹುಶಃ ನಿಮಗೆ ಗೊತ್ತಿದ್ದರೆ ಆತನ ಜಾತಕದಲ್ಲಿ ಲಗ್ನ ಇದ್ದ ಹಾಗೇ, ಆತನ ನಕ್ಷತ್ರ ಇದ್ದ ಹಾಗೇ, ಈ ಶುಕ್ಲ ಪಕ್ಷದಲ್ಲಿ ಹುಟ್ಟಿದಾನ ಅಥವಾ ಕೃಷ್ಣ ಪಕ್ಷದಲ್ಲಿ ಹುಟ್ಟಿದಾನ, ಯಾವ ತಿಥಿಯಲ್ಲಿ ಹುಟ್ಟಿದ್ದಾನೆ, ಇದು ಮಾತ್ರ ತೆಗೆದುಕೊಳ್ಳಿ. ಆತನ ತಿಥಿ ಏನು ಅಂತ. ಇಂಥ ಅಷ್ಟಮಿ ಅಂತಂದರೆ ಆ ಅಷ್ಟಮಿಗಲ್ಲಿ ಮಾಡಿ. ಅಥವಾ ನಮ್ಮ ಹಳೆಯ ಹುಟ್ಟಿರೋ ತೃತೀಯ ಅಂತಂದರೆ ತೃತೀಯ ದಿವಸ ಅದನ್ನು ಮಾಡಿ. ಈಗ ಗೊತ್ತಿಲ್ಲ ಗುರುಗಳೇ ಅಂತಂದರೆ ನೀವೇನಾದರೂ ಒಂದೇ ನಿಮಗೆ ಇರೋ ಆಪ್ಷನ್ ಅದು ಅಂತಂದರೆ ಅಮಾವಾಸ್ಯೆ. ಅಮಾವಾಸ್ಯೆಯಲ್ಲಿ ಮಾಡ್ತೇನೆ ಅಂತಂದರೆ 4 ಅಮಾವಾಸ್ಯೆಗಳನ್ನು ಆಯ್ಕೆ ಮಾಡಿಕೊಂಡು 4 ಬಾರಿ ನಿಮ್ಮ ಅಳಿಯನ ಹೆಸರನ್ನು ಸೀಗೆಕಾಯಿ ಎಣ್ಣೆಯೊಂದಿಗೆ ಬರೆದು ಬಿಟ್ಟು 4 ಇಂಟು ಚಿಹ್ನೆಗಳು ಹಾಕ್ತೀನಿ ಅಂತಂದರೆ ಆತ ಮನಸ್ಸನ್ನು ಬದಲಾಯಿಸ್ತಾನೆ. ನಾನು ಸಂಪಾದನೆ ಮಾಡಿದ ಅಲ್ವಲ್ಲ ಇದು, ಒಟ್ಟಾರೆ ಇನ್ಯಾರದ್ದು ಕಬಳಿಸೋದು ಕರೆಕ್ಟ್ ಅಲ್ವಲ್ಲ, ಇನ್ಯಾರೋ ಅವತ್ತಿಂದ ಆಚೆ ನೀವು ಬರೆದಾದ್ಮೇಲೆ ಅವನ ಮಿತ್ರರು, ಅವನ ಸಂಬಂಧಿಕರು, ಅವನಿಗೆ ಹತ್ತಿರ ಇರತಕ್ಕಂಥದ್ದು ಯಾರಾದರೂ ಹೇಳ್ತಿರ್ತಾರೆ, ಅಲ್ಲ ಹಾಲು ಕುಡಿದ ಮಕ್ಕಳೇ ಬದುಕ್ತಾ ಇಲ್ಲ, ಇನ್ನು ವಿಷ ಕುಡಿದ ಮಕ್ಕಳು ಬದುಕ್ತಾವ ಅಂತ. ನಾವು ಸಂಪಾದನೆ ಮಾಡಿದೆ ಉಳಿತಾ ಇಲ್ಲ ಸರಿಯಾಗಿ, ಇನ್ನು ಯಾವುದೋ ಕಬಳಿಸ್ಕೊಂಡ್ರೆ ಅದು ಯಾರ ಪಾಲಾಗುತ್ತೋ ಅಥವಾ ನಮ್ಗೆ ಇನ್ನೇನು ತೊಂದರೆ ಬಂದುಬಿಡುತ್ತೋ, ಒಟ್ಟಾರೆ ತೊಂದರೆ ಕಟ್ಟಿಟ್ಟ ಬುದ್ಧಿ. ಈ ಅರಿವು ಅವನಿಗೆ ಬರಲಿಕ್ಕೆ ಅಷ್ಟು ನೀವು ಇದನ್ನು ಮಾಡ್ತೀವಿ. ಬುದ್ಧಿ ಕಲಿಸ್ಲಿಕ್ಕೆ ಇನ್ನು ನಿಮ್ಮ ಅಳಿಯನ ನೀವು ಏನನ್ನ ಮಾಡೋಕ್ಕೆ ಬರಲ್ಲ ಇಲ್ಲಿ. ಹಾಗಾದರೆ ಯಾಕೆಂದರೆ ನಿಮ್ಮ ಮಗಳಿಗೆ ಗಂಡ ಇರೋದರಿಂದ, ನಿಮಗೆ ಅಳಿ ಆಗಿರೋದ್ರಿಂದ ಅವನಿಗೆ ನಿಮ್ಮ ಆಸ್ತಿ ಮೇಲೆ ಕಣ್ಣು ಬರಬಾರ್ದು. ಅದಕ್ಕಾಗಿ ಇದನ್ನು ಮಾಡ್ತೀರಿ. ನಂತರ ಇದನ್ನು 4 ಅಮಾವಾಸ್ಯೆಗಳು ಮಾಡಿದ್ದ ಆದಮೇಲೆ ನಿಮ್ಮ ಮನೆಯ ದೇವರಿಗೆ ಹೋಗಿ ಅದ್ಭುತವಾಗಿರೋಂಥದ್ದು. ಇದು ಮನೆ ದೇವರಿಗೆ ಬಿಟ್ಬಿಡ್ಬೇಕು ನೀವು, ಬೇರೆ ಎಲ್ಲವೂ ಕೂಡ ಪಕ್ಕಕ್ಕಿಟ್ಟು ನಮಗೆ ಗೊತ್ತಿಲ್ಲ ಸ್ವಾಮಿ, ಇನ್ನು ನೀನೇ ಇದಕ್ಕೆ ದಾರಿ ತೋರಿಸ್ಬೇಕು ಅಂಥೇಳಿ ಆ ಭಗವಂತನಿಗೆ ಹರಿದ್ರ ಕುಂಕುಮಾಭಿಷೇಕವನ್ನು ಒಮ್ಮೆ ಮಾಡಿಸುವಂಥದ್ದು. ಹರಿದ್ರ ಮತ್ತು ಕುಂಕುಮ. ಹರಿದ್ರ ಅನ್ನೋದು ಶುಭ ಸೂಚನೆ ಕೊಡುತ್ತೆ, ಆ ಕುಂಕುಮ ಅನ್ನೋದು ಆಕಸ್ಮಿಕ ಕಂಟಗಳಿದ್ರೆ ಎಂಡ್ ಮಾಡುತ್ತೆ. ದುರ್ಗಾಶಕ್ತಿ ಅಲ್ಲಿ ಕೆಲಸ ಮಾಡುತ್ತೆ, ಒಂದು ಕಡೆ ಲಕ್ಷ್ಮೀ ಶಕ್ತಿ ಕೆಲಸ ಮಾಡುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಅರಿಶಿನ ಕುಂಕುಮದ್ದು ಪಂಚಾಮೃತ ಅಭಿಷೇಕ ಮಾಡಿ, ಆದರೆ ಈ ಅರಿಶಿನ 1 kg ಕುಂಕುಮ 1 kg ಕಲಸಿ ಅಭಿಷೇಕ ಮಾಡಿ ಅದನ್ನು ನೋಡಬೇಕಾದ್ರೆ ಅದೊಂದು ಆನಂದ. ಆ ಕುಂಕುಮ ಮತ್ತು ಹರಿದ್ರಂತೆ ಅರಿಶಿನ ಅಭಿಷೇಕವನ್ನು ಮಾಡಿಸಿ 4 ಅಮಾವಾಸ್ಯೆಗಳಾದ ನಂತರ 4 ತಿಂಗಳು, ಈ 1 ತಿಂಗಳಲ್ಲಿ ಮಾಡಿದ್ದ ಈ ಅಮಾವಾಸ್ಯೆಯಿಂದ ನೆಕ್ಸ್ಟ್ ಬರೋ ಅಮಾವಾಸ್ಯೆ ಒಳಗಡೆ ಅವನೊಂದು ಡೈವರ್ಷನ್ ತೊಗೊಂಡಿರ್ತಾನೆ. ಬಹುಶಃ ನಿಧಾನಕ್ಕೆ ಬ್ಯಾಕ್ ಬಂದಿರ್ತಾರೆ, ತುಂಬ ಲಪಟಾಯಿಸೋಕೆ ಪ್ಲ್ಯಾನ್ ಮಾಡಿರ್ತಾರೆ, ಏನೇನೋ ಐಡಿಯಾ ಹಾಕಿರ್ತಾರೆ. ಬಹುಶಃ ಅವರು ಹಾಗೇ ಆ ಮಗಳು ಕುಣಿತಿರ್ತಾಳೆ, ಮೊದಲು ಹಾಗಿರಲಿಲ್ಲ, ಆನಂತರ ಹಾಗೆ ಮಾಡೋರು ಇದ್ದಾರೆ ಭಾಳಷ್ಟು ಜನ. ಈ ಥರದ ಎಷ್ಟೋ ತರಹದ್ದು ಫ್ಯಾಮ್ಲಿಗಳಲ್ಲಿ ಇದ್ದಾವೆ. ಇದು ಎಂತೆಂಥವರ ಜೀವನದಲ್ಲಿ ಏನೇನೋ ತೊಂದರೆ ಆಗ್ತಿರುತ್ತೆ. ಇವನ್ನೆಲ್ಲ ತಡಿಬೇಕಾದ್ರೆ ಇದೊಂದು ನಿಮಗೆ ರಾಮಬಾಣವಾಗಿರತಕ್ಕಂಥ ಅಳಿಯನನ್ನು ಮಟ್ಟ ಹಾಕಲು ಈ ಒಂದು ಸೀಗೆಕಾಯಿ ಎಣ್ಣೆಯೇ ರಾಮಬಾಣವಾಗಿರುತ್ತೆ.
ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ಪ್ರಾರಂಭದಲ್ಲಿ ಒಂದು ಮಾತು ತುಂಬ ಚೆನ್ನಾಗಿ ಹೇಳಿದ್ರಿ, ಹಳ್ಳಿಯ ಮನೆಯ ಗೆಳೆಯ ಆಗಿರಬೇಕು, ಮನೆ ತೊಳೆಯ ಆಗಿರಬಾರ್ದು ಅಂತ. ಭಾಳ ಅದ್ಭುತವಾಗಿದೆ. ಯಾಕಂದರೆ ಅವ್ರು ಆ ರೀತಿ ಇದ್ದರು ಅಥವಾ ಮನೆಯಲ್ಲಿ ಮಗನಾಗಿದ್ದ ಅಂತಂದರೆ ಈ ರೀತಿ ಸಮಸ್ಯೆಗಳು ಬರೋದೇ ಇಲ್ಲ. ಎಣ್ಣೆ ಸೀಗೆಕಾಯಿಗೆ ಆಗಲ್ಲ ಅಂತೀವಿ, ಬಟ್ ಅದನ್ನು ಬಳಸ್ಕೊಂಡು ಹೇಗೆ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರಬಹುದು ಅನ್ನೋದ್ರ ಬಗ್ಗೆ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಅವ್ರು ಹುಟ್ಟಿರೋಂಥ ತಿಥಿ ಗೊತ್ತಿದ್ರೆ ಒಳ್ಳೆಯದು, ಇಲ್ಲಾಂದರೆ ಅಮಾವಾಸ್ಯೆನ ಕೂಡ ನಾವು ಬಳಸ್ಕೊಳ್ಬೋದು ಅಂತ ತಿಳಿಸಿದ್ದೀರಾ. ಇದು ನಾನು ಒಬ್ರನ್ನ ಕೇಳ್ದಂಥ, ಅವ್ರು ನನಗೆ ಹೇಳ್ದಂಥ ಪ್ರಶ್ನೆ ಅಲ್ಲ, ಸಾಕಷ್ಟು ಜನಕ್ಕೂ ಕೂಡ ಇದು ಸಮಸ್ಯೆ ಆಗಿರುತ್ತೆ. ಬಹುಶಃ ಅವರೆಲ್ಲರಿಗೂ ಕೂಡ ಇದನ್ನು ಮಾಡೋದ್ರಿಂದ ಆ ತೊಂದರೆಯಿಂದ ಹೊರಗಡೆ ಬರ್ತಾರೆ ಅಂತ ಭಾವಿಸ್ತೀನಿ ಗುರುಗಳೇ. ಧನ್ಯವಾದಗಳು ಈ ಮಾಹಿತಿಗಾಗಿ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.